ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಪ್ರಮೇಯ 2.4 ನೋಡೋಣ. ಆಲ್ರೆಡಿ 2.3 ಟ್ರಿಬಲ್ ಎ ಪ್ರಮೇಯ ನೋಡಿದ್ದೀವಿ. ಅದೇ ರೀತಿ ಇಲ್ಲಿ ಕೊಟ್ಟಿದ್ದಾರೆ, ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ 3 ಬಾಹುಗಳು ಮತ್ತೊಂದು ತ್ರಿಭುಜದ 3 ಬಾಹುಗಳೊಡನೆ ಸಮಾನುಪಾತ ಹೊಂದಿದರೆ ಅವುಗಳ ಅನುರೂಪ ಕೋನಗಳು ಸಮನಾಗಿರುತ್ತದೆ ಮತ್ತು ಅದರಿಂದ ಆ ಎರಡೂ ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ ಅಂತ ಹೇಳ್ತಾನೆ. ನೋಡಿ ಮಕ್ಕಳೇ, ಇಲ್ಲಿ ಏನು ಹೇಳ್ತಾರೆ ಮೊದಲು ಅದು ತಿಳ್ಕೊಳ್ಳೋಣ. ಎರಡು ತ್ರಿಭುಜಗಳು ಕೊಟ್ಟಿದ್ದಾರೆ. ಈ ಎರಡು ತ್ರಿಭುಜಗಳು, ಈ ಎರಡೂ ತ್ರಿಭುಜದ ಎ ಬಿ ಡಿಗೆ ಸಮಾನುಪಾತವಾಗಿರುತ್ತದೆ, ಹಾಗೆ ಬಿ ಸಿ ಇ ಎಫ್ಗೆ ಸಮಾನುಪಾತದಲ್ಲಿರ್ತದೆ. ಅದೇ ರೀತಿ ಎ ಸಿ ಡಿಗೆ ಸಮಾನುಪಾತದಲ್ಲೇ ಇರ್ತದೆ. ಸಮನಾಗಿದೆ ಅಂತ ಹೇಗೆ ಹೇಳ್ತೀವಿ ಅಂದರೆ, ಇವುಗಳ ಅನುಪಾತಗಳು ಸಮನಾಗಿರಬೇಕು. ಅಂದರೆ ಎ ಬಿ ಬೈ ಡಿ ಇ ಈಸ್ ಈಕ್ವಲ್ಸ್ ಟು ಎ ಸಿ ಬೈ ಡಿ ಎಫ್ ಈಸ್ ಈಕ್ವಲ್ಸ್ ಟು ಬಿ ಸಿ ಬೈ ಇ ಎಫ್. ಸೊ ಯಾವಾಗ ಈ ಬಾಹುಗಳ ಅನುಪಾತಗಳು ಸಮಾನುಪಾತ ಹೊಂದಿರ್ತವೋ ಆವಾಗ ಏನಿರುತ್ತೆ ಮಕ್ಕಳೇ, ಟ್ರಯಾಂಗಲ್ ಎ ಬಿ ಸಿ. ನೋಡಿ, ಟ್ರಯಾಂಗಲ್ ಎ ಆ್ಯಂಗಲ್ ಎ ಈಸ್ ಈಕ್ವಲ್ಸ್ ಟು ಆ್ಯಂಗಲ್ ಡಿ. ಅದೇ ರೀತಿ ಆ್ಯಂಗಲ್ ಬಿ ಈಸ್ ಈಕ್ವಲ್ಸ್ ಟು ಆ್ಯಂಗಲ್ ಇ. ಅದೇ ರೀತಿ ಆ್ಯಂಗಲ್ ಸಿ ಈಸ್ ಈಕ್ವಲ್ಸ್ ಟು ಆ್ಯಂಗಲ್ ಎಫ್ ಅಂತ ಬರಿಬೋದು. ಓಕೆನಾ? ಸೊ ಯಾವಾಗ ಈ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಆವಾಗ ಅವುಗಳ ಕೋನಗಳು ಸಮಾನುಪಾತದಲ್ಲಿ ಇರುತ್ತೆ ಅಂತ ಇವಾಗ ಹೇಳ್ಬೋದು. ಒಂದು ವೇಳೆ ಅವುಗಳ ಬಾಹು ಸೇಮ್ ಇತ್ತು ಮತ್ತು ಅವುಗಳ ಕೋನಗಳು ಸಮನಾಗಿತ್ತಂದರೆ ಆ ಎರಡೂ ತ್ರಿಭುಜಗಳು ಸಮರೂಪಿಗಳಾಗಿವೆ ಅಂತ ಹೇಳ್ಬೋದು. ಅದರ ರೀತಿ ಎ ಬಿ ಸಿ, ಟ್ರಯಾಂಗಲ್ ಎ ಬಿ ಸಿ ಈಸ್ ಸಮ ಯಾವುದಕ್ಕಾಗಿದೆ? ಟ್ರಯಾಂಗಲ್ ಡಿ ಇ ಎಫ್ಗೆ ಸಮನಾಗಿದೆ ಅಂತ ಹೇಳ್ಬೋದು. ಓಕೆನಾ? ಸೊ ಇಲ್ಲೊಂದು ಎಕ್ಸಾಂಪಲ್ ತೊಗೋತೀನಿ ಮಕ್ಕಳೇ. ಆ್ಯಂಗಲ್ ಎ ಈಸ್ 30 ಡಿಗ್ರಿ, ಆ್ಯಂಗಲ್ ಬಿ ಈಸ್ 60 ಡಿಗ್ರಿ, ಆ್ಯಂಗಲ್ ಸಿ ಈಸ್ 90 ಡಿಗ್ರಿ. ಇವಾಗ ನಾನು ಯಾವ ಥರ ಬರಿತೀನಿ ಅಂದರೆ, ಇಲ್ಲಿ ಆ್ಯಂಗಲ್ ಡಿ ಏನು ಮಾಡ್ತೀನಿ, 60 ಡಿಗ್ರಿ ತೊಗೋತೀನಿ. ಆ್ಯಂಗಲ್ ಇ ಏನು ಮಾಡ್ತೀನಿ, 30 ಡಿಗ್ರಿ ತೊಗೋತೀನಿ. ಆ್ಯಂಗಲ್ ಎಫ್ ಏನು ಮಾಡ್ತೀನಿ, 30 ಡಿಗ್ರಿ ತೊಗೋತೀನಿ. ಇವಾಗ ನೋಡಿ ಮಕ್ಕಳೇ, ಇವಾಗ ಆ್ಯಂಗಲ್ ಬಿ ಆ್ಯಂಗಲ್ ಡಿಗೆ ಸಮನಾಗಿಲ್ಲ, ಆ್ಯಂಗಲ್ ಬಿ ಮತ್ತು ಆ್ಯಂಗಲ್ ಇಗೆ ಸಮನಾಗಿಲ್ಲ, ಆ್ಯಂಗಲ್ ಸಿ ಮತ್ತು ಎಫ್ಗೆ ಸಮನಾಗಿಲ್ಲ. ಒಂದು ವೇಳೆ ಸಮನಾಗಿದೆ ಅಂತ ನೀವು ಹೇಳಬೇಕಾದ್ರೆ ನಾವು ಏನು ಮಾಡಬೇಕು ಅಂದರೆ, ಆದರೆ ಆ್ಯಂಗಲ್ ಎ ಮತ್ತು ಇ ಸಮನಾಗಿದೆ, ಆ್ಯಂಗಲ್ ಬಿ ಮತ್ತು ಡಿ ಸಮನಾಗಿದೆ, ಆ್ಯಂಗಲ್ ಸಿ ಮತ್ತು ಎಫ್ ಸಮನಾಗಿದೆ ಅಂತ ನಾವು ಇಲ್ಲಿ ಗುರುತಿಸಬಹುದು. ಸೊ ಇವಾಗ ನೋಡೋಣ ಹೇಗಂದರೆ, ಇಲ್ಲಿ ನೋಡಿ, ನಾವಿಲ್ಲಿ ಬರಿಬೇಕಾದ್ರೆ ಯಾವ ಥರ ಬರಿಬೇಕಂದ್ರೆ, ಫಸ್ಟ್ ಇದು ತಗೋತೀನಿ. ಟ್ರಯಾಂಗಲ್ ಎ ಬಿ ಸಿ ಈಸ್ ಈಕ್ವಲ್ಸ್ ಟು, ಇದಕ್ಕೆ ನಾವು ಡಿ ಇ ಎಫ್ ಅಂತ ಬರಿಬಾರ್ದು ಮಕ್ಕಳೇ. ಓಕೆ? ಆವಾಗ ನೋಡಿ, ಆ್ಯಂಗಲ್ ಎ ಎಷ್ಟು ಡಿಗ್ರಿ ಇದೆ, 30 ಡಿಗ್ರಿ ಇದೆ. ಸೊ ಇಲ್ಲಿ ಎಷ್ಟಿದೆ, ಈ ಟ್ರಯಾಂಗಲ್ನಲ್ಲಿ ಇಗೆ 30 ಡಿಗ್ರಿ ಇದೆ, ಟ್ರಯಾಂಗಲ್ ಇ. ಆ್ಯಂಗಲ್ ಬಿ ಎಷ್ಟು ಡಿಗ್ರಿ ಇದೆ, 60 ಡಿಗ್ರಿ ಇದೆ. ಇಲ್ಲಿ ಎಷ್ಟಿದೆ, 60 ಡಿಗ್ರಿಯಲ್ಲಿದೆ, ಡಿನಲ್ಲಿದೆ, ಅದಕ್ಕೆ ನಾವು ಡಿ ಅಂತ ಬರೀಬೇಕು. ಆ್ಯಂಗಲ್ ಸಿನಲ್ಲಿ 90 ಡಿಗ್ರಿ ಇದೆ, ಇಲ್ಲಿ ಆ್ಯಂಗಲ್ ಎಫ್ನಲ್ಲಿ ಸಮನಾಗಿದೆ. ಸೊ ಮಕ್ಕಳೇ, ಈ ಥರ ನಾವು ಬರೀಬೇಕು. ಸೊ ಟ್ರಯಾಂಗಲ್ ಎ ಬಿ ಸಿ ಈಸ್ ಈಕ್ವಲ್ಸ್ ಟು ಟ್ರಯಾಂಗಲ್ ಇ ಡಿ ಎಫ್ ಅಂತ ಬರೀಬೇಕು. ಓಕೆ? ಸೊ ಇವಾಗ ನಾವು ಪ್ರಮೇಯ ನೋಡೋಣ. ಸೊ ಈ ಪಾಯಿಂಟ್ಸ್ ನೆನ್ಪಿಡಿ ಮಕ್ಕಳೇ, ಇದು ಟ್ರಯಾಂಗಲ್ ಸಮನಾಗಿದೆ ಅಂಥೇಳಿ
ಸೇಮ್ ಕರಸ್ಪಾಂಡಿಂಗ್ಸ್ ಟ್ರಯಾಂಗಲ್ಲು ನೀವು ನೋಡಿ ಇದು ಮಾಡಬಾರ್ದು, ಅದರ ಆ್ಯಂಗಲ್ಸ್ ಕೊಟ್ಟಿದ್ರೆ ಅದನ್ನು ಅಬ್ಸರ್ವ್ ಮಾಡಬೇಕು. ಓಕೆನಾ. ಈ ಟ್ರಯಾಂಗಲ್ಲು ಮತ್ತು ಈ ಟ್ರಯಾಂಗಲಿಗೆ ಸಮನಾಗಿದೆ ಅಂತ ಹೇಳಬೇಕಾದ್ರೆ ನಾವು 2-3 ಕಾರಣಗಳು ಇರುತ್ತೆ. ಓಕೆ. ಸೊ ಒಂದು, ಟ್ರಯಾಂಗಲ್ ಎ ಬಿ ಸಿಯ ಬಾಹುಗಳು ಟ್ರಯಾಂಗಲ್ ಡಿ ಇ ಎಫ್ನ ಬಾಹುಗಳಿಗೆ ಸಮಾನುಪಾತದಲ್ಲಿ ಇದ್ದರೆ ಆವಾಗ ನಾವು ಏನು ಹೇಳ್ಬೋದು, ಟ್ರಯಾಂಗಲ್ ಎ ಬಿ ಸಿ ಮತ್ತು ಟ್ರಯಾಂಗಲ್ ಡಿ ಇ ಎಫ್ ಸಮನಾಗಿದೆ ಅಂತ ಹೇಳ್ಬೋದು. ಇದು ಫಸ್ಟ್ ಕಂಡೀಷನ್. ಒಂದು ವೇಳೆ ಇವುಗಳ ಬಾಹುಗಳ ಅನುಪಾತಗಳು ಸಮನಾಗಿದ್ದರೆ ಆವಾಗ ಅವುಗಳ ಕೋನಗಳು ಸಮನಾಗಿರುತ್ತವೆ. ಅದೇ ರೀತಿ ಯಾವುದಾದ್ರೂ ತ್ರಿಭುಜದಲ್ಲಿ ಒಂದು ಸರಳ ರೇಖೆ, ಒಂದು ಬಾಹುವಿಗೆ ಸರಳ ರೇಖೆ ಎಳೆದರೆ ಅವೆರಡೂ ಬಾಹುಗಳು ಪ್ಯಾರಲ್ ಲೈನ್ಸ್ ಆಗಿದ್ದರೆ ಆವಾಗ ಅವುಗಳ ಕೋನಗಳು ಸಮನಾಗಿರುತ್ತವೆ ಅಂತ ಹೇಳ್ಬೋದು. ಏನು ನೋಡಿದ್ದೀವಿ ಅಂದರೆ, ಯಾವಾಗ ಅವುಗಳ ಕೋನಗಳು ಟ್ರಯಾಂಗಲ್ ಎ ಬಿ ಸಿ ಕೋನಗಳು ಟ್ರಯಾಂಗಲ್ ಡಿ ಇ ಎಫ್ಗೆ ಕೋನಗಳಿಗೆ ಸಮನಾಗಿದ್ದರೆ ನಾವೇನು ಸಾಧನೆ ಮಾಡಿದೆ, ಅವುಗಳ ಅನುಪಾತಗಳು ಸಮನಾಗಿವೆ ಅಂತ ಸಾಧನೆ ಮಾಡಿದ್ವಿ. ಇಲ್ಲಿ ಏನು ಮಾಡಬೇಕು, ಅದರ ರಿವರ್ಸ್ ಮಾಡಬೇಕು. ಓಕೆನಾ. ಅದಕ್ಕೆ ಇಲ್ಲಿ ಯಾವ ಥರ ಬರಿಬೋದು ಅಂದರೆ ನೋಡಿ ಮಕ್ಕಳಲ್ಲಿ, ಈ ಒಂದು ಪ್ರಮೇಯಕ್ಕೆ ನಾವು ಬಾಹು 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 ನಿರ್ಧಾರಕ ಗುಣ ಅಂತಲೂ ಕರಿತೀವಿ. ಓಕೆನಾ. ಸೊ ಲಾಸ್ಟು ಪ್ರಮೇಯದಲ್ಲಿ ಟ್ರಿಬಲ್ ಎ ಆ್ಯಂಗಲ್ 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 ಕೋನ 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 ನಿರ್ಧಾರಕ ಗುಣ ಅಂತ ಯಾವ ಥರ ಹೇಳಿದ್ವಲ್ಲ, ಈ 2.4ನಲ್ಲಿ ನಾವು ಬಾಹು 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 ನಿರ್ಧಾರಕ ಕೋನಗಳು ಎಂದು ಕರಿತೀವಿ. ಓಕೆನಾ. ಸೊ ಇಲ್ಲಿ ದತ್ತ ಏನು ಕೊಟ್ಟಿದ್ದಾನೆ, ಕೊಟ್ಟಿರುವಂಥ ದತ್ತ ಎ ಬಿ ಬಾಹು ಡಿ ಇ ಸಮಾನುಪಾತದಲ್ಲಿದೆ. ಎ ಬಿ ಬೈ ಡಿ ಇ ಈಸ್ ಈಕ್ವಲ್ಸ್ ಟು ಎ ಸಿ ಬೈ ಡಿ ಎಫ್ ಈಸ್ ಈಕ್ವಲ್ಸ್ ಟು ಬಿ ಸಿ ಬೈ ಇ ಎಫ್. ಇದು ಕೊಟ್ಟಿದ್ದಾನೆ. ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ 3 ಬಾಹುಗಳು ಮತ್ತೊಂದು ತ್ರಿಭುಜದ 3 ಬಾಹುಗಳೊಡನೆ ಸಮಾನುಪಾತ ಹೊಂದಿದರೆ ಅವುಗಳ ಅನುರೂಪ ಕೋನಗಳು ಸಮನಾಗಿರ್ತವೆ ಅಂತ ಹೇಳ್ತಾನೆ. ಸೊ ಇವು ಬಾಹುಗಳು ಏನಾಗಿದೆ, ಸಮಾನುಪಾತದಲ್ಲಿದೆ ಅಂತ ಅರ್ಥ. ಓಕೆ. ಆವಾಗ ನಾವು ಸಾಧನೆ ಏನು ಮಾಡಬೇಕು, ಸಾಧನೆ ಟ್ರಯಾಂಗಲ್ ಎ ಬಿ ಸಿ ಯಾವುದಕ್ಕೆ ಸಮನಾಗಿದೆ, ಟ್ರಯಾಂಗಲ್ ಡಿ ಇ ಎಫ್ಗೆ ಸಮನಾಗಿದೆ ಅಂತ ನಾವು ಮಾಡಬೇಕು. ಇಲ್ಲಿ ಇದಕ್ಕಿಂತ ಮುಂಚೆ ನಾವೇನೋ ಒಂದು ರಚನೆ ಮಾಡ್ಕೋಣ. ಓಕೆ. ಒಂದು ರಚನೆ ಮಾಡೋಣ. ಏನಂತೇಳಿ, ಈ ನಾನೇನು ಮಾಡ್ತೀನಿ, ಇಲ್ಲೊಂದು ಸರಳ ರೇಖೆ ಎಳಿತೀನಿ. ಯಾವುದು, ಡಿ ಎಫ್ಗೆ ಸಮನಾಗಿರುವಂತಹ ಒಂದು ಸಮಾಂತರ ರೇಖೆ ಎಳಿತೀನಿ. ಅದನ್ನು ಪಿ ಮತ್ತು ಕ್ಯೂ ಅಂತ ತಗೋತೀನಿ. ಸೊ ಆ ರಚನೆ ಯಾವ ಥರ ಇರಬೇಕಂದ್ರೆ, ಎ ಬಿ ಮತ್ತು ಡಿ ಎಫ್ಗೆ ಸಮನಾಗಿರಬೇಕು. ಎ ಬಿ ಯಾವುದಕ್ಕೆ ಸಮನಾಗಿರಬೇಕು, ಡಿ ಪಿಗೆ. ಸಾರಿ, ಎ ಬಿ ಈಸ್ ಈಕ್ವಲ್ಸ್ ಟು ಡಿ ಪಿ. ಅದೇ ರೀತಿ ಎ ಸಿ ಈಸ್ ಈಕ್ವಲ್ಸ್ ಟು ಡಿ ಕ್ಯೂ. ಎ ಸಿ ಈಕ್ವಲ್ ಟು ಡಿ ಕ್ಯೂ. ಈ ರಚನೆ ಮಾಡಿಕೊಂಡು ಈ ರಚನೆಯ ಪ್ರಕಾರ ನಾವೇನು ಮಾಡಬೇಕು, ಸಾಧನೀಯ ಮಾಡಬೇಕು. ಇವಾಗ ಸಾಧನೀಯ, ಈ ಸಾಧನೀಯದಲ್ಲಿ ನಾ ಏನು ಮಾಡ್ತೀನಿ, ಎ ಬಿ ಬೈ ಡಿ ಎಫ್, ನಾನು ಎ ಬಿ ಬೈ ಡಿ ಈಸ್ ಈಕ್ವಲ್ಸ್ ಟು ಎ ಸಿ ಬೈ ಡಿ ಎಫ್ ಅಂತ ಬರಿತೀನಿ. ಸೊ ಇವಾಗ ನೋಡಿ ಮಕ್ಕಳೇ, ನಾವು ಎ ಬಿ ಅಂದರೆ ಏನು ತೊಗೊಂಡಿದ್ದೀವಿ, ಡಿ ಎಫ್ ಅಂತ ತೊಗೊಂಡಿವಿ. ಎ ಸಿ ಅಂದರೆ ಏನು ಅಂತ ತೊಗೊಂಡಿದ್ದೀವಿ, ನಾವು ಡಿ ಕ್ಯೂ ಅಂತ ತೊಗೋತೀನಿ. ಇವಾಗ ನಾ ಈ ವ್ಯಾಲ್ಯೂಸ್ನ ಪುಟ್ ಮಾಡ್ತೀನಿ ಈಕ್ವೇಷನಲ್ಲಿ. ಎ ಬಿ ಇದ್ದಲ್ಲಿ ಡಿ ಪಿ ಬೈ ಡಿ ಇ ಈಸ್ ಈಕ್ವಲ್ಸ್ ಟು ಎ ಸಿ ಅಂದರೆ ಡಿ ಕ್ಯೂ ಬೈ ಡಿ ಎಫ್ ಅಂತ ತೊಗೋತೀನಿ.
ಸೊ ಬಂದಿರುವಂಥ ಇಕ್ವೇಷನ್ ಇಲ್ಲೇನಿದೆ ಇದಕ್ಕೆ ನಾ ಏನು ಮಾಡಬೇಕು, ಫಸ್ಟ್ ರಿವರ್ಸ್ ಮಾಡಬೇಕು. ಈ ರಿವರ್ಸ್ ಅಂದರೆ ಹೆಂಗೆ ಬರೀಬೇಕು, ಡಿ ಇ ಮೇಲ್ಗಡೆ ಹೋಗುತ್ತೆ, ಡಿ ಪಿ ಕೆಳಗಡೆ ಬರುತ್ತೆ. ಅದೇ ರೀತಿ ಡಿ ಎಫ್ ಮೇಲ್ಗಡೆ ಹೋಗುತ್ತೆ, ಡಿ ಕ್ಯೂ ಕೆಳಗಡೆ ಬರುತ್ತೆ. ಇದ್ದ ಈಕ್ವೇಷನ್ನ ನಾವು ರಿವರ್ಸ್ ಆಗಿ ಬರ್ತೀವಿ. ಏನು, ರಿವರ್ಸ್. ಓಕೆ, ಇವಾಗ ನಾವು ನೆಕ್ಸ್ಟ್ ಏನು ಮಾಡಬೇಕು ಮಕ್ಕಳೇ, ಈ ಬಂದಿರುವಂತಹ ಇಕ್ವೇಷನ್ಗೆ ಡಿ ಇ ಬೈ ಡಿ ಪಿ -1 ಇಸ್ ಈಕ್ವಲ್ಸ್ ಟು ಡಿ ಎಫ್ ಬೈ ಡಿ ಕ್ಯೂ -1 ಮಾಡಬೇಕು. ನೋಡಿ, ಲಾಸ್ಟ್ ಪ್ರಾಬ್ಲಮಲ್ಲಿ ಪ್ಲಸ್ ಮಾಡಿದ್ದೀವಿ, ಯಾಕಂದರೆ ಆ ಪ್ರಾಬ್ಲಮ್ ರಿವರ್ಸ್ ಇದೆ ಇದು. ಓಕೆ, ಅದಕ್ಕೆ ನಾವು ಅಲ್ಲಿ ಪ್ಲಸ್ ಮಾಡಿದ್ರೆ ಇಲ್ಲಿ -1 ಮಾಡಬೇಕು. ಈ ಮೈನಸ್ ಕ್ಯಾನ್ಸಲ್ ಆದರೂ ಕೂಡ ಸೇಮ್ ಇಕ್ವೇಷನ್ನೇ ಬರುತ್ತೆ ನಮಗೆ. ಓಕೆನಾ? ಸೊ ಡಿ ಇ ಮೈನಸ್ ಡಿ ಪಿ ಡಿವೈಡ್ ಬೈ ಡಿ ಪಿ ಈಸ್ ಈಕ್ವಲ್ಸ್ ಟು ಡಿ ಎಫ್ ಮೈನಸ್ ಡಿ ಕ್ಯೂ ಡಿವೈಡ್ ಬೈ ಡಿ ಕ್ಯೂ ಅಂತ ಬರಿಬೇಕು. ಇಲ್ಲಿ ನೋಡಿ ಮಕ್ಕಳೇ, ಚಿತ್ರದಲ್ಲಿ ತೋರಿಸಿರುವಂಥ ಡಿ ಇ ಮೈನಸ್ ಡಿ ಕ್ಯೂ, ಸೊ ಡಿ ಇನಲ್ಲಿ ಮೈನಸ್ ಡಿ ಪಿ ಮಾಡಿದರೆ ಏನಾಗುತ್ತೆ, ಪಿ ಇ ಬರುತ್ತಾ? ಓಕೆ, ಡಿ ಇ ಮೈನಸ್ ಡಿ ಪಿ ಈಸ್ ಈಕ್ವಲ್ಸ್ ಟು ಏನು ಬರುತ್ತೆ ನಮಗೆ, ಪಿ ಇ ಬರುತ್ತೆ. ಸೊ ಇಲ್ಲಿ ಬರ್ತೀನಿ, ಡಿ ಇ ಮೈನಸ್ ಡಿ ಪಿ ಈಸ್ ಪಿ ಇ ಡಿವೈಡ್ ಬೈ ಡಿ ಪಿ ಈಸ್ ಈಕ್ವಲ್ಸ್ ಟು, ಅದೇ ರೀತಿ ಡಿ ಎಫ್ ಮೈನಸ್ ಡಿ ಕ್ಯೂ ಏನಾಗುತ್ತೆ, ಕ್ಯೂ ಎಫ್ ಬರುತ್ತೆ, ಕ್ಯೂ ಎಫ್ ಡಿವೈಡ್ ಬೈ ಡಿ ಕ್ಯೂ. ನಾವು ಆಗಲೇ ಇಲ್ಲಿ ರಿವರ್ಸ್ ಮಾಡಿದ್ದೀವಿ, ಹೌದಾ? ಆ ರಿವರ್ಸನ್ನು ಮತ್ತೆ ನಾವು ತಿರ್ಗಾ ರಿವರ್ಸ್, ಈ ಇಕ್ವೇಷನ್ ಬಂದಿರುತ್ತಲ್ಲ, ಬಂದಿರೋ ಇಕ್ವೇಷನ್ಗೆ ರಿವರ್ಸ್ ಮಾಡೋಣ. ಏನಾಗುತ್ತೆ, ಡಿ ಪಿ ಬೈ ಪಿ ಇ ಈಸ್ ಈಕ್ವಲ್ಸ್ ಟು ಡಿ ಕ್ಯೂ ಬೈ ಕ್ಯೂ ಎಫ್ ಅಂತ ಬರೀಬೋದು. ನೋಡಿ ಮಕ್ಕಳೇ, ಡಿ ಪಿ ಬೈ ಪಿ ಇ ಈಸ್ ಈಕ್ವಲ್ಸ್ ಟು ಡಿ ಕ್ಯೂ ಬೈ ಕ್ಯೂ ಎಫ್. ಸೊ ಈ ಇಕ್ವೇಷನ್ ನಾವು ಎಲ್ಲಿ ಸಾಧನೆ ಮಾಡಿದ್ದೀವಿ, ಪ್ರಮೇಯ 2.1ರಲ್ಲಿ, ಹೌದಾ? ಮಾಡಿದ್ದೀವಿ. ಯಾವುದು, ಮೂಲ ಸಮಾನುಪಾತತೆಯ ಪ್ರಮೇಯ ಅಂತ ಗೊತ್ತು. ಸೊ ಇದರ ವಿಲೋಮ ಏನಾಗುತ್ತೆ ಅಂದರೆ, ಒಂದು ವೇಳೆ, ಸೊ ಈಗ ನಾವು ಬರಿಬೋದು ಪಿ ಕ್ಯೂ ಈಸ್ ಪ್ಯಾರಲಲ್ ಟು ಇ ಎಫ್. ಸೊ ಒಂದು ವೇಳೆ ನಮ್ಮ ಈ ಇಕ್ವೇಷನ್ ಬಂತಾ, ಡಿ ಪಿ ಬೈ ಪಿ ಇ ಈಸ್ ಈಕ್ವಲ್ಸ್ ಟು ಡಿ ಕ್ಯೂ ಬೈ ಕ್ಯೂ ಎಫ್ ಅಂದರೆ ಇವೆರಡು ರೇಖೆಗಳು ನಮಗೆ ಸಮನಾಗಿವೆ ಅಂತ ಅರ್ಥ. ಓಕೆ, ಸೊ ಆವಾಗ ನಾವು ಏನು ಇವೆರಡು ರೇಖೆಗಳು ಪಿ ಕ್ಯೂ ಮತ್ತು ಇ ಎಫ್ ಪ್ಯಾರಲ್ ಅಂತ ಅಂದಾಗ ಆಬ್ವಿಯಸ್ಲಿ ಕೋನ ಪಿ ಯಾವುದಕ್ಕೆ ಸಮನಾಗಿರುತ್ತೆ, ಕೋನ ಇಗೆ ಸಮನಾಗಿರುತ್ತೆ. ಅದೇ ರೀತಿ ಕೋನ ಕ್ಯೂ ಯಾವುದಕ್ಕೆ ಸಮನಾಗಿರುತ್ತೆ, ಕೋನ ಎಫ್ಗೆ ಸಮನಾಗಿರುತ್ತೆ ಅಂತ ಬರಿಬೇಕು. ಸೊ ಇದು ಯಾವುದು, ಕೋನ ಕೋನ ಕೋನ. ನಾವು ಲಾಸ್ಟು ಪ್ರಮೇಯದಲ್ಲಿ ನೋಡಿದ್ವಿ, ಟ್ರಿಬಲ್ ಎ ನಿರ್ಧಾರಕ ಗುಣ ಅಂತ ತಿಳ್ಕೊಬೋದು. ನೋಡಿ ಮಕ್ಕಳೇ, ಇನ್ನೊಂದು ಯಾವುದೇ ಎರಡು ಲೈನ್ಸ್ ತಗೊಂಡಾಗ ಪ್ಯಾರಲ್ ಲೈನ್ಸ್, ಇದು ಪ್ಯಾರಲ್ ಲೈನ್ಸ್ ಅಂತ ಹೇಳಿ ಎ ಬಿ ಮತ್ತು ಸಿ ಡಿ ಅಂತ ಪ್ಯಾರಲ್ ಲೈನ್ಸ್ ಇದೆ, ನಿಮ್ಗೆ ಗೊತ್ತಿದೆ, 9ನೇ ತರಗತಿಯಲ್ಲಿ ಕಲ್ತಿದ್ದೀರಾ. ಸೊ ಇವೆರಡು ಪ್ಯಾರಲ್ ಲೈನ್ಸ್ ಇದ್ದಾಗ ಈ ಆ್ಯಂಗಲು ಸಮನಾಗಿರುತ್ತದೆ. ಅದೇ ಇಲ್ಲಿ ಬರ್ತಿದ್ದೀವಿ. ಓಕೆ, ಸೊ ಇಲ್ಲಿ ನೋಡಿ, ಇದು ಪಿ ಅಂತ ತಗೊಳ್ಳಿ, ಇದು ಇ ಅಂತ ತಗೊಳ್ಳಿ. ಪಿ ಯಾವುದಕ್ಕೆ ಸಮನಾಗಿದೆ, ಇಗೆ ಸಮನಾಗಿದೆ. ಅದೇ ರೀತಿ ನಾನು ಇಲ್ಲೊಂದು ರೇಖೆ ಹೊಡೆದಾಗ ಕೋನ ಕ್ಯೂ ಯಾವುದಕ್ಕೆ ಸಮನಾಗಿದೆ, ಕ್ಯೂನ ಎಫ್ಗೆ ಸಮನಾಗಿದೆ ಅಂತ ಬರಿಬೋದು. ಓಕೆನಾ? ಸೊ ಆಲ್ರೆಡಿ
ಈ ಮಾಹಿತಿಯನ್ನು ನಾವು ಲಾಸ್ಟು ಪ್ರಮೇಯದಲ್ಲಿ ತೋರಿಸಿದ್ದೀವಿ. ಸೊ ಇವಾಗ ದಿಸ್ ಇಸ್ ಅ ಫಸ್ಟ್ ಪಾರ್ಟ್. ಇಲ್ಲಿವರೆಗೂ ನೀವು ಮಾಡಬೇಕು. ಸೊ ಯಾವ ಥರ ಮಾಡಿದಿರಿ ಮತ್ತೊಂದು ಸರ್ತಿ ನೋಡಿ. ಕೊಟ್ಟಿರುವಂಥ ದತ್ತ ಬರ್ಕೋಬೇಕು. ಟ್ರಯಾಂಗಲ್ ಎ ಬಿ ಅಂತ ನಾವು ಸಾಧನೆ ಮಾಡಬೇಕು. ಟ್ರಯಾಂಗಲ್ ಎ ಬಿ ಸಿ ಈಸ್ ಟ್ರಯಾಂಗಲ್ ಡಿ ಇ ಎಫ್ಗೆ ಅಂತ ನಾವು ಸಾಧನೆ ಮಾಡಬೇಕು. ರಚನೆ ಏನು ಮಾಡ್ಕೊಂಡ್ರಿ, ಎ ಬಿ ಮತ್ತು ಎ ಪಿ ಸಮನಾಗಿದೆ ಮತ್ತು ಎ ಸಿ ಮತ್ತು ಡಿ ಕ್ಯೂ ಸಮನಾಗಿದೆ ಅಂತ ಬರಿಬೇಕು. ಅದಾದಮೇಲೆ ಎ ಬಿ ಬೈ ಡಿ ಇ, ಯಾಕಂದರೆ ನಾವು ಈ ಟ್ರಯಾಂಗಲ್ ಸಮನಾಗಿದೆ ಅಂತ ತೋರಿಸ್ಬೇಕಲ್ಲ, ಅದಕ್ಕೆ ಈಕ್ವೇಷನ್ ಬರೀಬೇಕು. ಎ ಬಿ ಈಸ್ ಈಕ್ವಲ್ಸ್ ಟು ಡಿ ಇ, ಎ ಬಿ ಬೈ ಡಿ ಇ ಈಸ್ ಈಕ್ವಲ್ಸ್ ಟು ಎ ಸಿ ಬೈ ಡಿ ಎಫ್. ಈ ಈಕ್ವೇಷನ್ ಬರೀಬೇಕು ಸಾಧನೆಯಲ್ಲಿ. ಸೊ ಆವಾಗ ರಚನೆ ಏನು ತೊಗೊಂಡಿದ್ವಿ ಅದು ವ್ಯಾಲ್ಯೂಸ್ ಪುಟ್ ಮಾಡಬೇಕು. ಆ ವ್ಯಾಲ್ಯೂಸ್ ಪುಟ್ ಮಾಡಿದ್ರೆ ಅದು ರಿವರ್ಸ್ ಮಾಡಬೇಕು. ಅವಾಗ ಏನು ಬರುತ್ತೆ, ಡಿ ಇ ಬೈ ಡಿ ಪಿ ಈಸ್ ಈಕ್ವಲ್ಸ್ ಟು ಡಿ ಎಫ್ ಬೈ ಡಿ ಕ್ಯೂ ಅಂತ ಬರುತ್ತೆ. ಸೊ ಈ ಈಕ್ವೇಷನ್ಗೆ ನಾವೇನು ಮಾಡಬೇಕು, -1 ಮಾಡಬೇಕು. ಇಲ್ಲಿ ಬಂತು. ಸೊ -1 ಮಾಡಿದರೆ ಇದು ಸಿಂಪ್ಲಿಫೈ ಮಾಡಬೇಕು. ಓಕೆ, ಆ ಸಿಂಪ್ಲಿಫೈ ಮಾಡಿದರೆ ನಮಗೇನಾಯಿತು, ಇವಾಗ ಡಿ ಇ ಮೈನಸ್ ಡಿ ಪಿ, ಡಿ ಇ ಮೈನಸ್ ಡಿ ಪಿ ಏನಾಯಿತು, ಪಿ ಆಯಿತು. ಅದೇ ರೀತಿ ಡಿ ಎಫ್ ಮೈನಸ್ ಡಿ ಕ್ಯೂ ಎಷ್ಟಾಯಿತು, ಕ್ಯೂ ಎಫ್ ಆಯಿತು. ಅದು ಬರ್ಕೊಂಡ್ವಿ. ಅದಾದಮೇಲೆ ಈ ಬಂದಿರುವಂಥ ಈಕ್ವೇಷನ್ನ ಏನು ಮಾಡಬೇಕು, ರಿವರ್ಸ್ ಮಾಡಬೇಕು. ರಿವರ್ಸ್ ಮಾಡಿದರೆ ಏನಾಯಿತು, ಡಿ ಪಿ ಬೈ ಪಿ ಇಸ್ ಈಕ್ವಲ್ಸ್ ಟು ಡಿ ಕ್ಯೂ ಬೈ ಕ್ಯೂ ಎಫ್. ನೋಡಿ, ಡಿ ಎಫ್ ಡಿ ಪಿ ಬೈ ಪಿ ಡಿ ಕ್ಯೂ ಬೈ ಕ್ಯೂ ಎಫ್. ನೋಡಿ, ಇಲ್ಲಿವರೆಗೂ ನಾವು ಮಾಡಬೇಕು. ಸೊ ಯಾವಾಗ ಈ ಬಾಹುಗಳು ಸಮಾನುಪಾತ ಇರುತ್ತಲ್ಲ, ಈ ಎರಡು ಬಾಹುಗಳು, ಆವಾಗ ಇವೆರಡು ಕೋನಗಳು ಸಮವಾಗಿರ್ತವೆ ಅಂತ ಹೇಳ್ಬೋದು. ಯಾಕಂದರೆ ಪಿ ಕ್ಯೂ ಮತ್ತು ಇ ಎಫ್ಗಳು ಏನಾಗಿರುತ್ತೆ, ಪ್ಯಾರಲೈನ್ಸ್ ಆಗಿರುತ್ತೆ. ಓಕೆ, ಸೊ ಆವಾಗ ಪಿ ಕೋನ ಇಗೆ ಸಮನಾಗಿರುತ್ತೆ, ಕ್ಯೂ ಕೋನ ಎಫ್ಗೆ ಸಮನಾಗಿರುತ್ತೆ ಅಂತ ಹೇಳ್ಬೋದು. ಓಕೆನಾ. ಇವಾಗ ನಾವು ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ, ನಮಗೆ ಕೋನ ಮತ್ತು ಕೋನದ ಪ್ರಮೇಯ ಗೊತ್ತು. ಅಲ್ಲಿ ಏನು ಮಾಡಿದ್ವಿ, ಟ್ರಯಾಂಗಲ್ ಡಿ ಪಿ ಕ್ಯೂ ಈಸ್ ಈಕ್ವಲ್ಸ್ ಟು ಟ್ರಯಾಂಗಲ್ ಡಿ ಇ ಎಫ್. ಟ್ರಯಾಂಗಲ್ ಡಿ ಪಿ ಕ್ಯೂ ಈಸ್ ಈಕ್ವಲ್ಸ್ ಟು ಟ್ರಯಾಂಗಲ್ ಡಿ ಇ ಎಫ್ ಅಂತ ಗೊತ್ತಿದೆ ನಮಗೆ. ಇದು ಏನಾಗಿರುತ್ತೆ, ಸಮನಾಗಿರುತ್ತೆ ಅಂತ ಬರಿಬೇಕು. ಓಕೆನಾ. ಇದು ಸಮಾನಾಂತರ ಸಮಕೋನೀಯ ಆರ್ ಸಮಕೋನೀಯ ಆಗಿದೆ ಅಂತ ಬರಿಬೋದಾ, ಯಾಕಂದರೆ ನಾವು ಇಲ್ಲಿ ಆವಾಗಲೇ ಸಾಧನೆ ಮಾಡಿದ್ದೀವಿ. ಓಕೆ, ಸೊ ಇವಾಗ ಡಿ ಪಿ ಬೈ ಡಿ ಇ, ಡಿ ಪಿ ಬೈ ಡಿ ಇ, ಡಿ ಕ್ಯೂ ಬೈ ಡಿ ಎಫ್ ಇಸ್ ಈಕ್ವಲ್ಸ್ ಟು ಡಿ ಕ್ಯೂ ಬೈ ಇ ಎಫ್ ಅಂತ ಬರಿಬೋದು. ಸೊ ಸಮಾನುಪಾತತೆಯ ವಿಲೋಮ ಅಂತ ಇದು ಈಕ್ವೇಷನ್ಸ್ ಅಂತ ತಗೊಳ್ಳಿ. ಸೊ ನೋಡಿ, ಡಿ ಪಿ ಬೈ ಪಿ ಬರೆದ್ರೂ ಕೂಡ ಮತ್ತೆ ಅದೇ ಬರುತ್ತೆ. ಓಕೆನಾ. ಇವೆರಡು ಸಮಾನಾಗಿದೆ ಅಂದರೆ ಈ ಥರ ನಾವು ಈಕ್ವೇಷನ್ಸ್ ಬರಿಬೋದು. ಓಕೆನಾ. ಸೊ ಇಲ್ಲಿ ನೋಡಿ, ಡಿ ಪಿ ಮತ್ತು ಡಿ ಕ್ಯೂ ವ್ಯಾಲ್ಯೂಸ್ ಗೊತ್ತಿದೆ ನಮಗೆ. ಡಿ ಪಿ ಅಂದರೆ ಏನು, ಎ ಬಿ. ಡಿ ಕ್ಯೂ ಅಂದರೆ ಏನು, ಎ ಸಿ. ಆ ವ್ಯಾಲ್ಯೂಸ್ನ ಇಲ್ಲಿ ಪುಟ್ ಮಾಡೋಣ. ಎ ಬಿ ಬೈ ಡಿ ಇ ಈಸ್ ಈಕ್ವಲ್ಸ್ ಟು ಎ ಸಿ ಬೈ ಡಿ ಎಫ್ ಈಸ್ ಈಕ್ವಲ್ಸ್ ಟು ಪಿ ಕ್ಯೂ ಬೈ ಇ ಎಫ್. ಇವಾಗ ಎ ಬಿ ಬೈ ಡಿ ಇ ಈಸ್ ಈಕ್ವಲ್ಸ್ ಟು ಎ ಸಿ ಬೈ ಡಿ ಎಫ್ ಈಸ್ ಈಕ್ವಲ್ಸ್ ಟು ಪಿ ಕ್ಯೂ ಬೈ ಇ ಎಫ್ ಅಂತಿದೆಯಲ್ಲ. ಈ ಪಿ ಕ್ಯೂ ಅಂದರೆ ಏನು ತೊಗೊಂಡಿದ್ದೀವಿ ನಾವು ನೋಡಿ. ಪಿ ಕ್ಯೂ ಯಾವುದಕ್ಕೆ ಸಮನಾಗಿದೆ, ಬಿ ಸಿಗೆ ಸಮನಾಗಿದೆ.
ಹೌದಾ? ನೋಡಿ, ಈ ಟ್ರಯಾಂಗಲ್ ಮತ್ತು ಈ ಟ್ರಯಾಂಗಲ್ ಸಮನಾಗಿದೆ ತೋರಿಸ್ಬೇಕಂದ್ರೆ ಏನು ಮಾಡಬೇಕು? ಎ ಬಿ ಈಸ್ ಈಕ್ವಲ್ಸ್ ಟು ಡಿ ಪಿ, ಎ ಸಿ ಈಸ್ ಈಕ್ವಲ್ ಟು ಡಿ ಕ್ಯೂ, ಅದೇ ರೀತಿ ಬಿ ಸಿ ಈಸ್ ಈಕ್ವಲ್ ಟು ಪಿ ಕ್ಯೂ ಆಗುತ್ತೆ. ಸೊ ಪಿ ಕ್ಯೂನಲ್ಲಿ ಏನು ಮಾಡ್ತೀನಿ? ಬಿ ಸಿ ಬೈ ಇ ಎಫ್ ಅಂತ ಬರೀತೇನೆ. ನೋಡಿ, ಈ ಎಲ್ಲ ಎ ಬಿ ಬೈ ಡಿ ಬಿ ಇದೆಲ್ಲ ಸಮಾನಾಗಿದೆ ಅಂದರೆ ಆಬ್ವಿಯಸ್ಲಿ ಪಿ ಕ್ಯೂ ಬೈ ಇ ಎಫ್ ಯಾವುದಕ್ಕೆ ಸಮನಾಗಿರುತ್ತೆ? ಬಿ ಸಿ ಬೈ ಇ ಎಫ್ಗೆ ಸಮನಾಗಿರುತ್ತೆ. ಇದು ಇ ಎಫ್ ಕ್ಯಾನ್ಸಲ್ ಆದರೆ ಪಿ ಕ್ಯೂ ಬೈ ಬಿ ಸಿ ಆಗುತ್ತೆ. ನೋಡಿ ಮಕ್ಕಳೇ, ಇದೇ ನಾವು ತೋರಿಸಿದ್ದು ನಾವಿಲ್ಲಿ ಏನಂದರೆ ಪಿ ಕ್ಯೂ ಯಾವುದಕ್ಕೆ ಸಮನಾಗಿದೆ? ಬಿ ಸಿಗೆ ಸಮನಾಗಿದೆ ಅಂತ ತೋರಿಸ್ಬೇಕು. ನೋಡಿ, ಅದೇ ರೀತಿ ನೀವು ಬೇಕಾದರೆ ಎ ಬಿ ಯಾವುದಕ್ಕೆ ಸಮನಾಗಿದೆ? ಈ ತ್ರಿಭುಜದಲ್ಲಿ ಡಿ ಪಿಗೆ ಸಮನಾಗಿದೆ ಅಂತ ಹೇಳಬಹುದು. ಅದೇ ರೀತಿ ಎ ಸಿ ಯಾವುದಕ್ಕೆ ಸಮನಾಗಿದೆ ಅಂತ ಹೇಳ್ಬೋದು? ಡಿ ಕ್ಯೂಗೆ ಸಮನಾಗಿರುತ್ತೆ ಅಂತ ಹೇಳ್ಬೋದು. ನಾವು ಆಲ್ರೆಡಿ ಇದು ರಚನೆಯಲ್ಲಿ ಕೂಡ ತಗೊಂಡಿದ್ದೀವಿ. ಸೊ ಇವಾಗ ನಾವು ಏನು ಮಾಡಬೇಕು ಅಂದರೆ ಫಸ್ಟ್ ಪಾರ್ಟ್ ಇಲ್ಲಿವರೆಗೂ ಕಂಡುಹಿಡೀರಿ. ಪಿ ಕ್ಯೂ ಪ್ಯಾರಲಲ್ ಟು ಇ ಎಫ್ ಅಂತೇಳಿ, ಅದಾದಮೇಲೆ ಪಿ ಕ್ಯೂ ಈಸ್ ಈಕ್ವಲ್ಸ್ ಟು ಬಿ ಸಿಗೆ ಸಮನಾಗಿದೆ ಅಂತ ತೋರಿಸ್ಬೇಕು. ಅದಾದ ಮೇಲೆ ಫೈನಲಿ ಟ್ರಿಬಲ್ ಎಸ್ ಬಾಹುಗಳ ಪ್ರಕಾರ ಎ ಬಿ ಸಿಯು ಸರ್ವಸಮನಾಗಿದೆ ಡಿ ಪಿ ಕ್ಯೂ ಅಂತ ಬರಿಬೋದಾ? ನೋಡಿ ಮಕ್ಕಳೇ, ಎ ಬಿ ಸಿ ಮತ್ತು ಡಿ ಪಿ ಕ್ಯೂ ಸರ್ವೇ ಸಮನಾಗಿದೆ. ಓಕೆನಾ? ಯಾಕೆ? ಎ ಎಷ್ಟಿದೆ ಅಷ್ಟೇ ಡಿ ಪಿ ಇದೆ, ಬಿ ಸಿ ಎಷ್ಟಿದೆ ಅಷ್ಟೇ ಪಿ ಕ್ಯೂ ಇದೆ, ಡಿ ಕ್ಯೂ ಎಷ್ಟಿದೆ ಅಷ್ಟೇ ಏನಿದೆ ಎ ಸಿ ಇದೆ ಅಂತ ಬರಿಬೋದು. ಯಾಕಂದರೆ ಇವೆರಡು ಸರ್ವೇ ಸಮನಾಗಿದೆ. ಆವಾಗ ಇವೆರಡು ಸರ್ವೇ ಸಮನಾಗಿದ್ದಾಗ ಆಬ್ವಿಯಸ್ಲಿ ಕಂಡೀಷನ್ ಆಗುತ್ತೆ ಆ್ಯಂಗಲ್ ಎ ಈಸ್ ಈಕ್ವಲ್ಸ್ ಟು ಆ್ಯಂಗಲ್ ಡಿ, ಆ್ಯಂಗಲ್ ಬಿ ಈಸ್ ಈಕ್ವಲ್ಸ್ ಟು ಆ್ಯಂಗಲ್ ಕ್ಯೂ, ಆ್ಯಂಗಲ್ ಎ ಈಸ್ ಈಕ್ವಲ್ಸ್ ಟು ಆ್ಯಂಗಲ್ ಡಿ, ಆ್ಯಂಗಲ್ ಬಿ ಈಸ್ ಈಕ್ವಲ್ಸ್ ಟು ಆ್ಯಂಗಲ್ ಪಿ, ಆ್ಯಂಗಲ್ ಸಿ ಈಸ್ ಈಕ್ವಲ್ಸ್ ಟು ಆ್ಯಂಗಲ್ ಕ್ಯೂ ಅಂತ ಬರಿಬೋದಾ? ಹೌದಾ? ಇಲ್ಲಿ ನೋಡಿ, ಅದೇ ರೀತಿ ನಾವು ಆ್ಯಂಗಲ್ ಬಿ ಈಸ್ ಈಕ್ವಲ್ಸ್ ಟು ಯಾವ್ದು ಬರಿಬೋದು? ಆ್ಯಂಗಲ್ ಬಿ ಈಸ್ ಈಕ್ವಲ್ಸ್ ಟು ಆ್ಯಂಗಲ್ ಪಿ ಅಂತಿದೆ. ಸೊ ಈ ಕೋನ ಸಮಾನಾಗಿರುತ್ತೆ, ಪಿ ಮತ್ತು ಈ ಕೋನ ಸಮಾನಾಗಿರುತ್ತೆ. ಅದಕ್ಕೆ ಆ್ಯಂಗಲ್ ಬಿ ಈಸ್ ಆಲ್ಸೋ ಈಕ್ವಲ್ಸ್ ಟು ಆ್ಯಂಗಲ್ ಇ ಅಂತ ಬರಿಬೋದಾ? ಅದೇ ರೀತಿ ಆ್ಯಂಗಲ್ ಸಿ ಈಸ್ ಈಕ್ವಲ್ಸ್ ಟು ಆ್ಯಂಗಲ್ ಕ್ಯೂ ಅಂತ ಬರ್ತೀವಿ. ಇಲ್ಲಿ ಆ್ಯಂಗಲ್ ಸಿ ಈಸ್ ಆಲ್ಸೋ ಈಕ್ವಲ್ಸ್ ಟು ಆ್ಯಂಗಲ್ ಎಫ್ ಅಂತ ಬರಿಬೋದಾ? ಯಾಕಂದರೆ ಕ್ಯೂ ಮತ್ತು ಎಫ್ ಸಮಾನಾಗಿದೆ. ಸೊ ಮಕ್ಕಳೇ, ಇಲ್ಲಿ ನಮಗೆ ಗೊತ್ತಾಯಿತು ಆ್ಯಂಗಲ್ ಎ ಯಾವುದಕ್ಕೆ ಸಮನಾಗಿದೆ? ಡಿಗೆ ಸಮನಾಗಿದೆ. ಆ್ಯಂಗಲ್ ಬಿ ಯಾವುದಕ್ಕೆ ಸಮನಾಗಿದೆ? ಇಗೆ ಸಮನಾಗಿದೆ. ಆ್ಯಂಗಲ್ ಸಿ ಯಾವುದಕ್ಕೆ ಸಮನಾಗಿದೆ? ಆ್ಯಂಗಲ್ ಎಫ್ಗೆ ಸಮನಾಗಿದೆ. ಒಂದು ವೇಳೆ ಈ ಆ್ಯಂಗಲ್ಸ್ ಎ ಬಿ ಸಿ ಆ್ಯಂಗಲ್ ಡಿ ಇ ಎಫ್ಗೆ ಸಮನಾಗಿದ್ದರೆ ಆಬ್ವಿಯಸ್ಲಿ ಆ ಎರಡು ತ್ರಿಭುಜಗಳು ಏನಾಗಿರುತ್ತವೆ? ಸಮನಾಗಿರುತ್ತವೆ. ಸೊ ಟ್ರಯಾಂಗಲ್ ಎ ಬಿ ಸಿ ಈಸ್ ಸಮರೂಪಿಗಳಾಗಿವೆ ಯಾವುದಕ್ಕೆ? ಟ್ರಯಾಂಗಲ್ ಡಿ ಇ ಎಫ್ಗೆ ಅಂತ ಇದು ನಮಗೆ ಸಾಧನೆ ಮಾಡಬೇಕಾಗಿರೋದು. ಸೊ ಮಕ್ಕಳು, ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ಸ್ನಲ್ಲಿ ಮೆಸೇಜ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಒಂದು ಮಾಹಿತಿಯನ್ನು ಎಲ್ಲರಿಗೂ ಕಳಿಸಿ. ಸೊ ಸ್ವಲ್ಪ ಡೀಟೇಲ್ ಆಗಿ ಹೇಳಿದ್ದೀನಿ, ನೀವು ಬೋರ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಟ್ಯೂಷನ್ ಕ್ಲಾಸಸ್ಗೆ ಯಾರ್ಯಾರು ಜಾಯಿನ್ ಮಾಡ್ಬೇಕಂತ ಮಾಡಿದಿರಲ್ಲ 63631895ಗೆ ಎಲ್ಲರೂ ಕೂಡ ಮೆಸೇಜ್ ಮಾಡಿ. ನಾನೇನು ಮಾಡ್ತೀನಿ, ಈ ಪ್ರತಿಯೊಂದು ಟಾಪಿಕ್ನ ನಮ್ಮಲ್ಲಿ ಕೋರ್ಸ್ನ ರೆಡಿ ಇದೆ, ನಾನು ಎಲ್ರಿಗೂ ಕೂಡ ಕಳಿಸ್ತೀನಿ. ಇದು ಪರ್ ಮಂತ್ ಬೇಸಿಸ್ ಇರುತ್ತೆ. ಎಲ್ಲರೂ ಕೂಡ ಮೆಸೇಜ್ ಮಾಡಿ ಇದರದ್ದು ಎಲ್ಲ ಡೀಟೇಲ್ಸನ್ನು ತಿಳಿದುಕೊಳ್ಳಿ. ಸೊ ಟೇಕ್ ಕೇರ್, ಬಾಯ್.